ನಮಸ್ತೆ, ನನ್ನ ಹೆಸರು ಪ್ರಕೃತಿ ಶೆಣೆ ಅಂತ. ನಾನು ತೀರ್ಥಹಳ್ಳಿಯಿಂದ ಬಂದಿದ್ದೀನಿ. ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಅವರು ಮಹಿಳಾ ದಿನಾಚರಣೆಯ ಪ್ರಯುಕ್ತವಾಗಿ ನಮಗೆಲ್ಲ ಪೇಂಟಿಂಗ್ ಕಾಂಪಿಟೇಷನ್ ಅರೇಂಜ್ ಮಾಡಿದ್ದಾರೆ. ನಾನು ಇಲ್ಲಿ ಬಂದು ನನ್ನ ಫ್ರೆಂಡ್ಸ್ ಜೊತೆಗೆ ಬಂದು ನಾವು ಸುಮಾರು ಜನ ಬೇರೆ ಬೇರೆ ಊರಿಂದ ಬಂದು ಕಾಂಪೀಟ್ ಮಾಡಿದ್ದೀವಿ. ನಮಗೆ ಇಂಥ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಗೆ ದೊಡ್ಡ ಸೈಜಿನ ಕ್ಯಾನ್ವಸ್ ಕೊಟ್ಟು ನಮ್ಮ ಪ್ರತಿಭೆಯನ್ನು ಆದಷ್ಟು ತೋರಿಸ್ಕೊಳ್ಳೋ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮೆಲ್ಲರ ಕಡೆಯಿಂದ ತುಂಬ ಧನ್ಯವಾದಗಳು. ನನ್ನ ಹೆಸರು ಶ್ರೀಮತಿ ಆಶಾ ಉಮೇಶ್. ನಾನು ತೀರ್ಥಹಳ್ಳಿ ಸಮೀಪ ಆರ್ಗದಿಂದ ಬಂದಿದ್ದೀನಿ. ಒಂದು ಚಿಕ್ಕ ಊರು. ಇಲ್ಲಿ ಶಿವಮೊಗ್ಗದಲ್ಲಿ ಜಿಲ್ಲಾ ಪರಿಷತ್ ಭವನದಲ್ಲಿ ಇವತ್ತು ಮಹಿಳೆಯರಿಗಾಗಿ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರಿಗಾಗಿ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಿದರು. ವಿದ್ಯಾರ್ಥಿಗಳು ಹಾಗೂ ಹೌಸ್ ವೈಫ್ಸ್ ಎಲ್ಲರೂ ಕೂಡ ಎಲ್ಲ ಏಜ್ನವರು ಭಾಗವಹಿಸ್ಬೋದಂತ ಒಂದು ಸುವರ್ಣ ಅವಕಾಶ ಅಂತಲೇ ಇದನ್ನು ಹೇಳಬಹುದು. ಇಲ್ಲಿನ CEO ಆದ ಹೇಮಂತ್ ಅವರಿಗೆ ತುಂಬ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಮನಪೂರ್ವಕವಾಗಿ ಅನಿಸುತ್ತೆ. ಖಂಡಿತ. ಯಾಕೆಂದರೆ ಈ ಮಹಿಳೆಯರಿಗೆ ಇಂಥ ಆಪರ್ಚುನಿಟಿ ಸಿಗೋದು ತುಂಬ ಕಡಿಮೆ. ಪ್ರಾಬಬ್ಲಿ ನಾವು ಇರೋದು ತುಂಬ ಸಣ್ಣ ಹಳ್ಳಿಯಿಂದ. ಇಲ್ಲಿ ನಾನು ಪರಿಚಯ ಮಾಡ್ಕೊಂಡಾಗೆ ಚಿಕ್ಕ ಚಿಕ್ಕ ಹಳ್ಳಿಗಳಿಂದ ಮಹಿಳೆಯರು ಬಂದಿದ್ದಾರೆ, ಮಕ್ಕಳು ಬಂದಿದ್ದಾರೆ. ಎಲ್ಲರಿಗೂ ಕೂಡ ತುಂಬ ಸಂತೋಷ ಆಗಿದೆ. ಯಾಕೆಂದರೆ ನಾವು ಒಂದು ಸ್ಕೂಲ್ ಟೈಮು ಮುಗಿದ ನಂತರ ಈ ಥರ ಆಪರ್ಚುನಿಟಿ ಸಿಗೋದು ಮಹಿಳೆಯರಿಗೆ ತುಂಬ ಅಪರೂಪ. ಯಾರು ಪ್ರೊಫೆಷನಲಿ ಹೋಗ್ತಾರೋ ಅವ್ರಿಗೆ ಮಾತ್ರ ಅವಕಾಶಗಳು ಸಿಗುತ್ತೆ. ಹಾಗಾಗಿ ಇದೊಂದು ನಮಗೆ ಭಾಗವಹಿಸಲಿಕ್ಕೆ ಎಲ್ಲರೂ ಒಂದಾಗಿ ಕೂಡಿ ಮಾಡಿದ್ದು ನಮ್ಮದು ಸ್ಕೂಲು ಡೇಸನ್ನು ನೆನಪಿಗೆ ತರ್ತಾ ಇದೆ. ಸ್ಕೂಲ್ ಡೇಸ್ ನಂತರ ಎಲ್ಲೂ ಭಾಗವಹಿಸಿರಲಿಲ್ಲ ನಾನು ಕೂಡ. ಇದೇ ಫಸ್ಟ್ ಟೈಮು ಚಿತ್ರಕಲಾ ಸ್ಪರ್ಧೆಗೆ ಭಾಗವಹಿಸಿರೋದು. ತುಂಬ ಸಂತೋಷವಾಗ್ತಿದೆ. ಇದನ್ನು ಅರೇಂಜ್ಮೆಂಟ್ ಮಾಡಿದ್ದು ಕೂಡ ಅರೇಂಜ್ಮೆಂಟ್ ತುಂಬ ಚೆನ್ನಾಗಿದೆ. ಎಲ್ಲ ವ್ಯವಸ್ಥೆನೂ ತುಂಬ ಚೆನ್ನಾಗಿತ್ತು. ಅವರಿಗೆ ಇದನ್ನು ಅರೇಂಜ್ಮೆಂಟ್ ಮಾಡಿದವರಿಗೂ ಕೂಡ ತುಂಬ ಹೃತ್ಪೂರ್ವಕ ಧನ್ಯವಾದಗಳು. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಹೀಗೆ ಮುಂದುವರಿಲಿ ಅಂತ ಆಶಿಸ್ತೀವಿ. ನಮ್ಮ ಎಲ್ಲ ಮಹಿಳಾ ಸದಸ್ಯರು ಇಲ್ಲೇನು ಬಂದಿದ್ದಾರೆ ಪಾರ್ಟಿಸಿಪೆಂಟ್ಸ್ ಎಲ್ಲರ ಪರವಾಗಿ ಕೂಡ ನಾನು ಅದನ್ನೇ ಕೇಳ್ಕೊಳ್ತೀನಿ. ಇಂಥ ಆಪರ್ಚುನಿಟಿ ಇನ್ನೂ ಒದಗಿ ಬರಲಿ ಮಹಿಳೆಯರಿಗೆ. ಅವರು ಒಂದು ಎಲೆಮರೆಯ ತಾಯಿ ಥರ ಇರೋವಂಥ ತುಂಬ ಜನ ಕಲಾವಿದರಿದ್ದಾರೆ. ಅವ್ರನ್ನೆಲ್ಲ ಬೆಳಕಿಗೆ ತರೋದಕ್ಕೆ ಇದೊಂದು ಆಪರ್ಚುನಿಟಿ ಒಂದು ಹೆಲ್ಪ್ ಮಾಡುತ್ತೆ ಅಂತ ನನ್ನ ಅಭಿಪ್ರಾಯ. ನಮಸ್ಕಾರ, ನನ್ನ ಹೆಸರು ವಿಜಯಲಕ್ಷ್ಮಿ ಪಂಡಿತ್, ಶಿವಮೊಗ್ಗದಿಂದ. ನಾವು ಇದು ಫಸ್ಟ್ ಟೈಮ್ ಈ ರೀತಿಯಾಗಿ ಮಹಿಳಾ ದಿನಾಚರಣೆ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಕಳೆದ ಬಾರಿನೂ ಸಾಕಷ್ಟು ನನಗೆ ಪೇಂಟಿಂಗ್ ಅಲ್ಲಿ ಅನುಭವ ಇತ್ತು. ಹೈಸ್ಕೂಲ್ ಡೇಸ್ ನಲ್ಲಿ ಪೇಂಟಿಂಗ್ ಮಾಡಿ ಬಹುಮಾನ ತಗೊತಾ ಇದ್ವಿ. ಆದ್ರೆ ಯಾವುದೇ ಈ ರೀತಿಯಾದಂತಹ ಕಾರ್ಯಕ್ರಮ ಮಹಿಳಾ ದಿನಾಚರಣೆಗೋಸ್ಕರ ಮಾಡಿರ್ಲಿಲ್ಲ. ಈ ಒಂದು ಕಾರ್ಯಕ್ರಮ ಮಾಡಿದಾಗ ಒಂದು ಇದನ್ನ ಲೋಗೋ ಬಿಡುಗಡೆ ಮಾಡಿದಾಗ ಅಂಬೇಡ್ಕರ್ ಭವನದಲ್ಲಿ ನಾನು ಇದನ್ನ ನೋಡಿದೆ. ಸೊ ಭಾಗವಹಿಸ್ಬೇಕು ಅಂತ ಆಸಕ್ತಿ ಬಂತು. ಹಲವಾರು ಮಹಿಳೆಯರು ಇಲ್ಲಿ ಭಾಗವಹಿಸಿದ್ದಾರೆ. ಅವರ ಪ್ರತಿಭೆಯನ್ನ ಅನಾವರಣಗೊಳ್ಳಕ್ಕೆ ಇದೊಂದು ಸೂಕ್ತ ವೇದಿಕೆ ಅಂತ ನಾವು ಭಾವಿಸ್ತೇವೆ. ಸೊ ಪ್ರತಿಯೊಬ್ಬರಲ್ಲೂ ಕೂಡ ಪ್ರತಿಭೆ ಇರುತ್ತೆ. ಅದನ್ನ ಹೊರಗೆ ತೆಗಿಯೋಕೆ ಒಂದು ಸೂಕ್ತ ವೇದಿಕೆ ಬೇಕು. ಆ ಒಂದು ವೇದಿಕೆ ಈ ಒಂದು ನಮ್ಮ ಜಿಲ್ಲಾ ಪಂಚಾಯತಿನ ಗೌರವಾನ್ವಿತ ಮುಖ್ಯ ಕಾರ್ಯನಿರ್ವಹಣೆ ಅಧಿಕಾರಿಗಳಾದಂತಹ ಹೇಮಂತ್ ಕುಮಾರ್ ಸರ್ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಬಂದಾಗ ಎಲ್ಲಾ ಪೇಂಟಿಂಗ್ ಅನ್ನ ನೋಡಿದ್ರೆ ನಾವು ಇನ್ನು ಹೆಚ್ಚು ಕಲಿಬೇಕು, ಇನ್ನೂ ತೊಡಗಿಸ್ಕೋಬೇಕು ಅನ್ನೋದು ನನಗೆ ಗಮನಕ್ಕೆ ಬಂತು. ಇದೇ ಪ್ರಥಮ ಬಾರಿಗೆ ಈ ರೀತಿಯಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಸಹ್ಯಾದ್ರಿ ಉತ್ಸವದಲ್ಲಿ ನಮಗೆ ಹಾಡ್ಲಿಕ್ಕೆ ಮತ್ತೆ ಬರೀಲಿಕ್ಕೆ ಅವಕಾಶ ಕೊಟ್ಟಿದ್ರು, ದೃಶ್ಯ ಕಾವ್ಯ ಮಾಡ್ಲಿಕ್ಕೆ. ಇದು ಫಸ್ಟ್ ಟೈಮ್ ಚಿತ್ರಕಲೆ ಬಿಡಿಸೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಒಂದು ಮಾರ್ಗದರ್ಶನ ಮತ್ತು ವೇದಿಕೆಗಳು ಸಿಕ್ಕರೆ ಮುಂದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಅವಕಾಶ ಆಗುತ್ತೆ. ನಮ್ಮಂತ ಎಲ್ಲಾ ಮಹಿಳೆಯರಿಗೂ ಕೂಡ ಸೂಕ್ತ ಅವಕಾಶ ಇದೆ. ಬರೀ ಮಹಿಳೆಯರಿಗೆ ಮಾತ್ರ ಅಲ್ಲ, ಪುರುಷರಿಗೂ ಕೂಡ ಅವಕಾಶ ಇದೆ. ಒಂದಕ್ಕಿಂತ ಒಂದು ಪೇಂಟಿಂಗ್ ಇಲ್ಲಿ ಚೆನ್ನಾಗಿದೆ. ಸೊ ಅದನ್ನ ನೋಡಿದಾಗ ನಾವು ಇನ್ನೂ ಹೆಚ್ಚು ತೊಡಗಿಸ್ಕೊಂಡು ಕಲ್ತ್ಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಭಾಗವಹಿಸಿ ನಮ್ಮ ಪ್ರತಿಭೆಯನ್ನ ತೋರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಹೇಮಂತ್ ಕುಮಾರ್ ಸರ್ ಮತ್ತು ಸಿಬ್ಬಂದಿ ವರ್ಗದವರಿಗೆ ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್.